ರಾಮಕೃಷ್ಣ ಅವರೇ, ರಾಮಕೃಷ್ಣ ಅವರೇ, ರಾಮಕೃಷ್ಣ ಅವರೇ, ರಾಮಕೃಷ್ಣ ಅವರೇ, ನಮಸ್ಕಾರ ರಾಮಕೃಷ್ಣ ಅವರಿಗೆ. ಯಾರು ನೀವು? ನನ್ ಗುರ್ತು ಸಿಗ್ಲಿಲ್ವಾ? ಇಲ್ಲ. ಈಗ ನಿಮ್ಮಿಂದ ನಂಗೊಂದು ಸಹಾಯ ಆಗ್ಬೇಕು. ನೀವಿಲ್ಲ ಅಂತ ಹೇಳಬಾರ್ದು. ಯಾರು ನೀವು? ನನ್ನಿಂದ ಏನಾಗಬೇಕು? ನಿಮ್ಮ ಪರಿಚಯನೇ ಇಲ್ಲ. ನಾನು ರಾಮಪ್ರಿಯನ್ ಅಂತ,
ಭಾರದ್ವಾಜ ಗೋತ್ರ, ಅಶ್ವಿನಿ ನಕ್ಷತ್ರ, ಮೇಷರಾಶಿ. ನಿಮಗೆ ಆಕ್ಸಿಡೆಂಟ್ ಆಗಿತ್ತು, ನಿಮ್ಮನ್ನ ಇಲ್ಲಿ ಕರ್ಕೊಂಬಂದು ಸೇರಿಸಿದ್ದು ನಾನೇ. ನನ್ನನ್ನು ಬದುಕಿಸಿದ್ದೀರಾ. ನನ್ನ ಪ್ರಾಣ ಉಳಿಸಿದವರು ತಾಯಿಗೆ ಸಮ ಅಂತ ತಿಳ್ಕೊತೀನಿ. ನನ್ನನ್ನು ಬದುಕಿಸಿದಕ್ಕೆ ನಾನು ನಿಮಗೆ ಸಹಾಯ ಮಾಡಬೇಕು, ನಿಮ್ಮ ಋಣ ತೀರಿಸ್ಬೇಕು. ಹೇಳಿ. ನಿಮ್ಮ ಊರು, ನಿಮ್ಮ ಪರಿಚಯ ಹೇಳಿ. ಗೊತ್ತಿಲ್ಲ. ಗೊತ್ತು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀನಿ. ನಮ್ಮವರೆಲ್ಲ ನನಗೋಸ್ಕರ ಎಷ್ಟು ಒದ್ದಾಡ್ತಿದ್ದಾರೋ ಏನೋ. ನಿಮಗೆ ನಿಮ್ಮ ಹೆಸರು ಗೊತ್ತು, ನಿಮ್ಮವರೆಲ್ಲ ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಹೆಸರು ಇಲ್ಲಿ ಅವರಿಟ್ಟಿದ್ದು. ನಮ್ಮವ್ರ ಮುಖ ಎಲ್ಲ ಜ್ಞಾಪಕಕ್ಕೆ ಬರುತ್ತೆ ಅನ್ನೋಷ್ಟರಲ್ಲಿ ಹಾಗೆ ಎಲ್ಲ ಮರ್ತೋಗುತ್ತೆ. ಎಂಥ ದುರಂತ ನೋಡಿ. ಯೋಚನೆ ಮಾಡಬೇಡಿ, ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ. ನಿಮ್ಮವ್ರನ್ನೆಲ್ಲ ನಿಮಗೆ ಹುಡ್ಕೊಡ್ಬೇಕು ಅಂತಾನೆ ನನ್ನನ್ನ ನಿಮ್ಮ ಹತ್ರ ಕಳಿಸಿದಾನೆ ಅಂತ ಕಾಣುತ್ತೆ. ದೇವರ ಆಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು. ನೀವಷ್ಟು ಮಾಡಿದ್ರೆ ನಿಮ್ಮನ್ನ ದೇವ್ರ ಸ್ಥಾನದಲ್ಲಿ ನಿಲ್ಲಿಸ್ತೀನಿ. ನಾನು ಹೇಳಿದ ಕೆಲಸದ ಬಗ್ಗೆ ಮರ್ತೇ ಬಿಟ್ರೆ ನಿಮ್ಮವರು ಅಂತ ಹೇಳ್ತಿದ್ದಾಗೇನೆ. ಏನು ಹೇಳಿ ಮಾಡ್ತೀನಿ. ನರಸಿಂಹರಾವ್ ಕೊಲೆ ಕೇಸ್ ನಡೀತಿದೆ ಕೋರ್ಟಲ್ಲಿ. ನಾನು ಹೇಳಿದಾಗ ನೀವು ಕೋರ್ಟಿಗೆ ಬರಬೇಕು. ಕೋರ್ಟಿಗೆ ಬಂದು ನಾನೇನು ಮಾಡಬೇಕು? ನನ್ನ ಪರವಾಗಿ ಮಾತಾಡಬೇಕು. ಸುಳ್ಳು ಹೇಳೋಕೆ ನನ್ನ ಮನಸ್ಸು ಒಪ್ಪಲ್ಲ. ನಾನು ನಿಮ್ಮ ಪ್ರಾಣ ಉಳಿಸಿಲ್ವಾ? ಸರಿ. ಏನೂ ಇಲ್ಲ ರೀ, ನೀವು ಮಾತಾಡೋದು ಇಷ್ಟೇ. ಆಹಾಹಾ, ಏನ್ ಮೇಡಮ್ ಅದು ಸೇಮ್ ಟು ಸೇಮ್ ನಿಮ್ ಭಾವಂತರನೇ ಇದಾರಲ್ವಾ? ಎಲ್ಲ ನೀವ್ ಹೇಳ್ದಂಗೆ ಆಗ್ಬಿಟ್ರೆ ಯಾರಿಗೂ ಜೈಲಾಗಲ್ಲ ಅಲ್ವಾ? ಆದ್ರೆ ಅಪ್ಪಂಗ್ ಶಿಕ್ಷೆ ಆಗ್ಲಿಲ್ವಲ್ಲ ಅಂತ ಮನ್ಸಿಗೆ ಬೇಸರ ಆಗ್ತಾ ಇದೆ. ಆ ವ್ಯಕ್ತಿನ ನರಸಿಂಹರಾವ್ ಅಂತ ನಾವು ಪ್ರೂವ್ ಮಾಡ್ಬಿಟ್ರೆ ಅಪ್ಪ ಮತ್ತೆ ಮತ್ತೆ ತಪ್ಪು ಮಾಡ್ತಾನೆ ಇರ್ತಾರಲ್ವಾ? ಇಲ್ಲ, ಅಪ್ಪ ತಪ್ಪು ಮಾಡ್ಬಾರ್ದು, ಅವರು ಬದಲಾಗ್ಬೇಕು. ಕಾನೂನು ದೃಷ್ಟಿನಲ್ಲಿ ನಿಮ್ ತಂದೆಗೆ ಶಿಕ್ಷೆ ಆಗ್ಲೇಬೇಕು. ಇಲ್ಲಿ ತಪ್ಪಿಸ್ಕೊಂಡ್ರೇನಂತೆ, ದೇವ್ರ ಕಾನೂನು ಅಂತ ಒಂದಿದೆ, ಅಲ್ಲಿ ಶಿಕ್ಷೆ ಆಗೇ ಆಗತ್ತೆ 100%. ಎಲ್ಲ ಸರಿ ಹೋಗಿದ್ರೆ ನೀವು ನರಹರಿ ಒಟ್ಟಿಗೆ ಬಾಳ್ಬೋದು, ಅದಲ್ವೇ ನಿಮ್ ಮುಖ್ಯ?
ಹೌದು, ಆದ್ರೆ ರಾಮಕೃಷ್ಣನ ಭಾವ ಅಂತ ಪ್ರೂವ್ ಮಾಡೋದ್ರಲ್ಲಿ ನಾನು ನಿಮ್ ಜೊತೆ ಇನ್ವಾಲ್ವ್ ಆಗಿದ್ದೀನಿ ಅಂತ ಹರಿಗೆ ಗೊತ್ತಾಗ್ಬಿಟ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾಗಲ್ಲ ಬಿಡಿ, ಯಾಕಂದ್ರೆ ನೀವಿದ್ರಲ್ಲಿ ಇನ್ವಾಲ್ವ್ ಆಗಿದ್ದೀರಿ ಅಂತ ಯಾರಿಗಾರು ಗೊತ್ತಾಗ್ಬೇಕಾದ್ರೆ ನಾನೇ ಹೇಳ್ಬೇಕು. ಇದು ಗೊತ್ತಿರೋದು ನನಗೆ ಮಾತ್ರನೇ, ನಾ ಯಾರಿಗೂ ಹೇಳೋದೇ ಇಲ್ಲ ಬಿಡಿ. ನನ್ಗನ್ಸುತ್ತೆ ಆ ವ್ಯಕ್ತಿನೇ ಯಾಕೆ ಭಾವ ಆಗಿರ್ಬಾರ್ದು ಅಂತ. ಅವರೇ ಭಾವ ಆಗಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಆ ಅನುಮಾನ ನನಗೂ ಮೊದ್ಲು ಇತ್ತು, ನರಸಿಂಹರಾವೇ ಯಾಕೆ ವಾಪಸ್ ಬದುಕ್ ಬಂದ್ಬಿಟ್ಟಿರಬಾರ್ದು ಅಂತ. ಯಾಕಂದ್ರೆ ಎಷ್ಟೊಂದು ಏರ್ ಕ್ರಾಶ್ಗಳಲ್ಲಿ ಬದುಕ್ ಬಂದವ್ರು ಇದ್ದಾರೆ, ಆದ್ರೆ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡೆ ಇದು ನರಸಿಂಹರಾವ್ ಅಲ್ಲ ಅಂತ. ನಿಮ್ಮನ್ನೇ ಕಂಡಿಡಿಲಿಲ್ಲ ಅಂತಂದ್ಮೇಲೆ ಅವ್ರು ನರಸಿಂಹರಾವ್ ಆಗಿರಕ್ ಸಾಧ್ಯನೇ ಇಲ್ಲ ಬಿಡಿ, ಆಸೆ ಬಿಟ್ಬಿಡಿ. ಅವರು ಹಳೆದೆಲ್ಲ ಮರ್ತೋಗಿರ್ಬೋದಲ್ವಾ, ಯಾರಿಗ್ ಗೊತ್ತು? ನರಸಿಂಹರಾವ್ ಸತ್ತು 2 ತಿಂಗಳಾಯ್ತು, ಅವ್ರಾಗಿರಕ್ ಸಾಧ್ಯ ಇಲ್ಲ, ಬಿಟ್ಬಿಡಿ. ನಾನು ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನು ಯೋಚನೆ ಮಾಡ್ತಿದ್ದೀರಾ? ಏನು ಯೋಚನೆ ಮಾಡಬೇಡಿ, ಕೇಸು ಬಿದ್ದೋಗತ್ತೆ. ನಿಮ್ ತಂದೆಗೆ ಶಿಕ್ಷೆ ತಪ್ಪಿದ್ರೆ ನೀವು ಜೈಲಿಗೆ ಹೋಗೋದು ತಪ್ಪತ್ತೆ, ಅದಲ್ವೇ ಮುಖ್ಯ. ಹೌದು, ನಾನು ಹರಿ ಜೊತೆ ಇರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಾನು ಜೈಲ್ಗೆ ಹೋಗಿ ಕೂರ್ಬಾರ್ದು. ದಯವಿಟ್ಟು ನನ್ನ ಜೈಲ್ಗೆ ಹೋಗೋದು ತಪ್ಪಿಸಿ. ನನಗೆ ಇವಾಗ ಇನ್ನೊಂದು ಅನುಮಾನ ಬರ್ತಾ ಇದೆ. ನಿಮ್ ಭಾವಂತರ ರಾಮಕೃಷ್ಣನ ಕೋರ್ಟ್ಗೆ ಕರ್ಕೊಂಡು ಹೋಗೋಕೆ ಭಯ ಆಗ್ತಿದೆ. ಅಲ್ಲ, ಅದು ಇವಾಗ ಫ್ಲಾಶ್ ಆಯ್ತು. ಫ್ಲಾಶ್ ಆದ್ಮೇಲೆ ಆತಂಕ ಶುರುವಾಗಿದೆ. ಏನ್ರಿ ನೀವು ನನ್ನನ್ನೇ ಸಿಕ್ಕಾಕ್ಸೋ ತರ ಕಾಣ್ತಾ ಇದೀರಿ? ಛೇ, ನನ್ಗನ್ಸಿದ್ದನ್ನ ನಾನು ಹೇಳಿ ಹೊರಟ್ಬಿಡ್ತೀನಿ. ಈಗ ಈ ರಾಮಕೃಷ್ಣ ಏನಿದಾನಲ್ಲ, ಅವನು ನರಸಿಂಹರಾವೇ ಆಗಿದ್ದು ನನಗೇನು ಗೊತ್ತಿಲ್ಲ ಅನ್ನೋ ಹಾಗೇನಾದ್ರು ನಾಟಕ ಯಾಕೆ ಮಾಡ್ತಿರ್ಬಾರ್ದು? ಅಲ್ಲ, ನಾನು ನರಸಿಂಹರಾವ್ ಅಂತ ಅವ್ರು ಇಲ್ಲೇ ಇದ್ಕೊಂಡು ಹೇಳ್ಕೊಂಡ್ರೆ ಅವ್ರಿಗೆ ಅಪಾಯ ಇದೆ. ನಾಳೆ ಕೋರ್ಟ್ಗೆ ಬಂದ್ಬಿಟ್ಟು ನಾನು ರಾಮಕೃಷ್ಣ ಅಲ್ಲ ನರಸಿಂಹರಾವ್ ಅಂತ ಹೇಳ್ಕೊಂಡ್ಬಿಟ್ರೆ ನೀವೆಲ್ಲ ಎಲ್ಲಿಗೆ ಹೋಗೋದು ಆಮೇಲೆ? ಅಲ್ಲ, ಯೋಚನೆ ಮಾಡ್ತಿದ್ದೀನಿ ಈ ವ್ಯಕ್ತಿನ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕೋ ಬೇಡವೋ ಅಂತ. ಯೋಚನೆ ಮಾಡಬೇಡಿ, ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ, ಎಲ್ಲ ಒಳ್ಳೇದು ಮಾಡ್ತಾನೆ. ನಾಳೆ ಹೊತ್ತಿಗೆ ನಾನು ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತೀನಿ. ಆದರೆ ಸದ್ಯಕ್ಕೆ ನಾವು ಈ ವ್ಯಕ್ತಿನ ಕೋರ್ಟ್ಗೆ ಕರ್ಕೊಂಡು ಹೋಗದಿದ್ರೇನೆ ಒಳ್ಳೇದು. ನಾನು ಬರ್ಲಾ? ಧ್ಯಾನ ಮಂದಿರಕ್ಕೆ ಹೋಗ್ಬೇಕು, ಬರ್ತೀನಿ. ಏನ್ ಸರ್, ಇಲ್ಲಿಗೆ ಬರಕ್ ಹೇಳಿದ್ರಂತಲ್ಲ ಇಷ್ಟೊತ್ತಿನಲ್ಲಿ? ಏನ್ ವಿಷಯ? ತಿಳಿಸಿದ್ದೀನಿ. ನಾಳೆ ವಿಚಾರಣೆ ಇದೆ ನಮ್ದು ಕೋರ್ಟ್ನಲ್ಲಿ. ಏನ್ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಹರಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ. ಏನ್ ಸಿದ್ಧತೆ ಮಾಡ್ಕೊಂಡು ಚೇಂಜ್ ಮಾಡೋಣ ಬಿಡ್ರಿ. ಇವಾಗ ಏನು ಪ್ರಯೋಜನ ಇಲ್ರಿ. ಲಾಯರ್ ಚೇಂಜ್ ಮಾಡೋಣ ಬಿಡಿ. ನಾವ ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನನ್ನೇನಾದ್ರು ಚೇಂಜ್ ಮಾಡಿದ್ರೆ ನೀವು ಜೈಲ್ಗೆ ಹೋಗೋದನ್ನ ತಪ್ಸಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಚೇಂಜ್ ಮಾಡಿಕೊಡಿ, ಸಂತೋಷ, ನಾನು ಬರ್ತೀನಿ. ಯಪ್ಪ, ಏನೋ ಸಾತ್ಸೋ ದೂರ ಮಾತಾಡಕ್ ಹೋಗ್ಬೇಡ ನೀನ. ಖಂಡೋಲ್ಕರ್ ಇಲ್ದೇನೆ ಮ್ಯಾಚ್ ಗೆಲ್ಲಬಹುದು. ಈಗ ಅವನಿದ್ರೆ ಮಾತ್ರ ಮ್ಯಾಚ್ ಗೆಲ್ಲೋದು ಅನ್ನೋ ಕಾಲ ಹೋತ್. ಗಂಭೀರ ಅದನ. ನಾವು ಅಷ್ಟ ಗಂಭೀರವಾಗಿರೋ ಲಾಯರ್ನ ಹುಡುಕೋತೀವಿ. ಮಂಡ ಖದೀಮ್ರು ಯಾವತ್ತು ಖದೀಮ್ರೆ. ಯಾರ್ರಿ ಕದಿಮ್ರು? ಯಾರ್ರಿ ಕದಿಮ್ರು? ನಾವೇನ್ರಿ? ನಿಮ್ ಯೋಗ್ಯತೆಗೆ ಒಂದೇ ಒಂದು ಬಿಟ್ಟಷ್ಟೇ ಹೇಳ್ತಕ್ಕಾಗಿಲ್ಲ. ಕದಿಮ್ರಂತೆ ಕದಿಮ್ರು. ಯೋಗ್ಯತೆ? ಯಾರ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ದೀರಾ ಸರ್ ನೀವು? ಸತ್ತಿರೋ ನರಸಿಂಹರಾವ್ನ ಮತ್ತೆ ಬದುಕಿಸ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ನಾನು. ಸತ್ತಿರೋರನ್ನ ಬದುಕ್ಸಕ್ಕೆ ದೇವ್ರ ಕೈಲೇ ಸಾಧ್ಯ ಇಲ್ಲ. ದೇವ್ರಿಗಾಗದೆ ಇರೋದನ್ನ ನಾನು ಮಾಡಿದ್ದೀನಿ. ನೀವು ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ದೀರಾ. ಏನಪ್ಪ ನೀನ್ ಸಾಕ್ತಿರೋದು? ಹರಿ ನಾನೇ ಅವ್ರ ಹತ್ರ ದುಡ್ಡು ತಗೊಂಡ್ರು ಅಂತ ಕಾಣಿಸುತ್ತೆ. ಅದಕ್ಕೆ ಪ್ರತಿ ಸಾರಿ ನಮ್ಮನ್ನ ಜೋಕರ್ಗಳ ತರ ನಡೆಸ್ಕೊಳ್ತಿರೋದು ಕೋರ್ಟ್ನಲ್ಲಿ. ನೀವು ಮಿನಿಸ್ಟರ್ ಆಗಿದ್ರೆ ಅದು ನಿಮಗೆ, ನನಗೇನು ಪರಿಣಾಮ ಬೀರೋದಿಲ್ಲ. ನಿಮಗೆ ವೋಟ್ ಹಾಕಿಲ್ಲ ನಾನು, ನಿಮ್ಮ ಪುಕ್ಕಟ್ಟೆ ದುಡ್ಡು ತಗೊಂಡಿಲ್ಲ ನಾನು. ಏಕವಚನದಲ್ಲಿ ಮಾತಾಡಿಸ್ಕೂಡ್ತು. ಜಗಳ ಮಾಡ್ಕೋಬೇಡ್ರಿ ಈ ಸಮಯದಾಗ. ಸಾಹೇಬ್ರ, ಇವರ ಇಷ್ಟೆಲ್ಲ ಮಾತಾಡಕ್ ಹಾಕ್ತಾರಂದ್ರ ಏನೋ ಸಾಧನ ಮಾಡಕ್ ಹೊರಟಾರ ನೋಡ್ರಿಯಪ್ಪ.
ಇವ್ರ ಪರವಾಗಿ ನಾನು ನಿಮಗೆ ಕ್ಷಮಾಪಣೆ ಕೇಳ್ತೀನಿ. ಈ ಕೇಸಲ್ಲಿ ನಮ್ಮನ್ನ ಮುಳುಗಿಸ್ತಿರೋ ತೇಲಿಸ್ತಿರೋ ಹೇಳ್ರಿ. ತಾಳ್ಮೆನೇ ಇಲ್ವಲ್ರಿ ಇವ್ರಿಗೆ. ನಿಮ್ಮನ್ನ ಬಚಾವ್ ಮಾಡ್ಬೇಕು ಅಂತ ನಾ ಎಷ್ಟು ರಿಸ್ಕ್ ತಗೊಳ್ತಾ ಇದ್ದೀನಿ ಗೊತ್ತೇನ್ರಿ? ಕೋರ್ಟಲ್ಲಿ ಮ್ಯಾಜಿಕ್ ಶೋ ನಡೆಯೋದು ಹೌದು, ನೀವು ಖುಲಾಸೆ ಆಗೋದು ಹೌದು. ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಇಟ್ಕೊಂಡ್ರೆ ಮಾತ್ರ ನೀವು ಖುಲಾಸೆ. ಎಲ್ಲ ಐಡಿಯಾ ಮಾಡಿದ್ದೀನಿ. ಒಂಟಿಯಾಗಿದ್ದೀನಿ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಸ್ವಂತ ಮನೆ ಇಲ್ಲ. ಸ್ವಂತ ಮನೇಲಿ ಇರೋಣ ಅಂದ್ರೆ ನರಸಿಂಹರಾವ್ ಅಭಿಮಾನಿಗಳಿಗೆಲ್ಲ ದಾಂಧಲೆ ಮಾಡ್ತಾರೋ ಅನ್ನೋ ಭಯ. ಅದಕ್ಕೆ ನೋಡಿ, ಈ 3ನೇ ದರ್ಜೆ ಸರ್ಕಾರಿ IP ನಲ್ಲಿದ್ದೀನಿ. ಇಲ್ಲಿರೋದು ಒಂದೇ, ಆ ಜೈಲಲ್ಲಿರೋದು ಒಂದೇ. ಇರ್ಲಿ ಬಿಡ್ರಿ, ದೇವ್ರಿಟ್ಟಂಗಾಗ್ಲಿ. ಒಂದ್ಸಲ ಈ ಫೋಟೋ ನೋಡಿ, ಆಮೇಲೆ ತೀರ್ಮಾನ ಮಾಡಿ. ಹಣೆ ಕುಂಕುಮ ಕನ್ನಡಕ ತೆಗೆದ್ರೆ ನರಸಿಂಹರಾವ್ ತರನೇ ಇಲ್ವಾ ಈತ? ಆದರೆ ಇವನು ನರಸಿಂಹರಾವ್ ಅಲ್ಲ, ರಾಮಕೃಷ್ಣ ಅಂತ. ಯಾರ್ರಿ ಇವ? ಡಬಲ್ ಆಕ್ಟಿಂಗರ್. ನಾವು ಆಕ್ಸಿಡೆಂಟ್ ಮಾಡಿ ಆರೋಗ್ಯವನಕ್ಕೆ ಸೇರಿಸಿದ್ವಲ್ಲ, ಅವನೇ ಇವನು. ನಾಳೆ DNA ಟೆಸ್ಟ್ ಮಾಡಿಸ್ಬಿಟ್ರೆ ನರಸಿಂಹರಾವ್ ಅಲ್ಲ ಅಂತ ಪ್ರೂವ್ ಆಗಲ್ವೇನ್ರಿ? ಶಿಕ್ಷೆ ಪ್ರಮಾಣ ಜಾಸ್ತಿ ಆಗುತ್ತೆ. ಕೊಡಿ. ಅಲ್ರಿ, DNA ರಿಪೋರ್ಟ್ ಆಲ್ರೆಡಿ ಬಂದಿದೆಯಲ್ರಿ, ನರಸಿಂಹರಾವ್ ಬದುಕಿದ್ದಾರೆ ಅಂತ. ಆ ನರಸಿಂಹರಾವೇ ಇವನು ಅಂತ ನಾನು ಪ್ರೂವ್ ಮಾಡ್ತೀನಿ ರೀ. ಯಾಕ್ರಿ ಯೋಚನೆ ಮಾಡ್ತೀರಾ? ಒಳ್ಳೆ, ನಾನು ಬರ್ತೀನಿ. ಹೋದ್ಸಲ ಹೇಳಿದ್ದೆ ಮನೆ ಹತ್ರ ಬದನೆಕಾಯಿ ಕಳಿಸಿ ಅಂತ, ಕಳಿಸ್ಲಿಲ್ಲ. ಈ ಸಲ ಆದ್ರೂ ಕಳಿಸಿ. 1 kg ಬೆಂಡೆಕಾಯಿ, 1 kg ಬದನೆಕಾಯಿ, ಈರುಳ್ಳಿ ನಾನು ತಿನ್ನಲ್ಲ, ಆಲೂಗೆಡ್ಡೆ, ಹಾಗಲಕಾಯಿ, ಕುಂಬಳಕಾಯಿ, ಶುಂಠಿ, ಕರ್ಬೇವಿನ ಸೊಪ್ಪು 1 ಕಟ್ಟು. ಬರ್ಲಾ? ಗೆದ್ದು ಖುಷಿಲಿ ಕಳಿಸ್ರಿ. ನೀವೇ ಗೆಲ್ಲೋದು, ಇವನೇ ನರಸಿಂಹರಾವ್. ಬರ್ಲಾ?